ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಟಕ್ಸ್ ಬ್ಲೌಸಿಂದು ಮಾರ್ಕಿಂಗ್ ಯಾವ ರೀತಿ ಮಾಡೋದು, ಟಕ್ಸಿನ ಮಾರ್ಕ್ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದು ನೋಡಿ, ಫಸ್ಟ್ ಫ್ರಂಟ್ ಸೈಡು 4 ಇಂಚು ಈ ಕಡೆ ಕ್ರಾಸ್ ಪಟ್ಟಿ ಕಟ್ ಮಾಡಿರ್ತೀವಲ್ಲ ಆ ಸೇಪು ಮೇಲ್ಗಡೆ ಉಕ್ಕಿನ ಮಣಿ ಹಚ್ಚಿರ್ದೆ ಅಲ್ಲಿಂದ 4 ಇಂಚು. ಆಮೇಲೆ ಈ ಕಡೆ ಈ 4 ಇಂಚು ಫಸ್ಟ್ ಏನು ತೊಗೊಂಡಿನ ಅಲ್ಲಿಂದ ಈ ಕಡೆ 1 ಇಂಚು ಮತ್ತು ಈ ಕಡೆ 1 ಇಂಚು ಈ ರೀತಿ ಮಾರ್ಕ್. ಇದು ಫಸ್ಟು ಕೆಳಗಡೆ ಟಕ್ಸು ಫ್ರೆಂಡ್ಸ್. ಇದು ಕೆಳಗಡೆ ಟಕ್ಸ್ 4 ಟಕ್ಸ್ ಬರ್ತಾವಲ್ಲ, ಇದು ಕೆಳಗಡೆ ಟಕ್ಸು. ಇನ್ನು ಈ ಬಗಲ್ ಏನಿರ್ತೈತಿಲ್ಲ, ಬಗಲ್ ನಾವು ಕಟ್ ಮಾಡ್ತೀವಲ್ಲ, ಇಲ್ಲಿ ಬಗಲಿನ ಸೇಪು ಉದ್ದ ಅದನ್ನು ಸ್ಟ್ರೇಟ್ ಲೈನ್ ಹಾಕ್ಕೊಂಡೀನಿ. ಅಲ್ಲಿಂದ ಸೆಂಟರ್ ಪಾಯಿಂಟ್ನ ನಾನು ಈಗ ನೋಡ್ಕೋತೀನಿ. ನೋಡಿರಿ, ಇದು ಬಂದು 7 ಇಂಚ್ ಐತಿ. 7 ಇಂಚ್ ಅಂದ್ರೆ 3.5 ಇಂಚು ಸೆಂಟರ್ ಪಾಯಿಂಟ್ ಐತಿದು. ಇಲ್ಲಿಂದ ನಾನು ಟಕ್ಸಿಗೆ ಎಷ್ಟೆಷ್ಟು ಇಂಚ್ ತೊಗೋಬೇಕಂತೇಳಿ ಮಾರ್ಕ್ ಮಾಡ್ಕೋತೀನಿ. ಈಗ ಇಲ್ಲಿಂದ ಇದು 1 ಇಂಚ್ ತೊಗೋತೀನಿ. ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡೆಲ್ಲ ಅಲ್ಲಿಂದ 1 ಇಂಚ್ ತೊಗೊಂಡು ಈ ಕಡೆ ಉಳಿದಿದ್ನೆಲ್ಲ ಟಕ್ಸಿಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಇದು ಹೊಲಿಗೆ ಮಾರ್ಜಿನ್ ಬರ್ತದಲ್ಲ, ಇಲ್ಲಿ 3 ಇಂಚ್ ತೊಗೋತೀನಿ ಫ್ರೆಂಡ್ಸ್. 2.5 ಅಥವಾ 3 ಇಂಚ್ ತೊಗೋಬೋದು ಉದ್ದಿಗೆ. ಇಷ್ಟು ತೊಗೊಂಡು ಇನ್ನೂ ಈ ಸೆಂಟ್ರ್ ಪಾಯಿಂಟ್ ಏನೈತಲ್ಲ, ಈ ಸೆಂಟ್ರ್ ಪಾಯಿಂಟಿಂದ ಈ ಕಡೆ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಉಳಿದಿದ್ನೆಲ್ಲ ನಾನು ಟಕ್ಸ್ ಇಟ್ಕೋತೀನಿ. ನೋಡಿರಿ, ಇಷ್ಟು ಟಕ್ಸ್ ಬರ್ತೈತಿ. ಆ ಪಾಯಿಂಟಿಂದ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ. ಇನ್ನು ಇದು ಮುಂದಿನ ಸೈಡು ಉಕ್ಕಿನ ಮಣಿ ಅದು ಹಚ್ತೀವಲ್ಲ, ಪಟ್ಟಿ ಇಲ್ಲಿ ಮಾಡ್ತೀವಲ್ಲ, ಸೊ ಇಲ್ಲಿ ಈ ಸೆಂಟ್ರ್ ಅದನ್ನು ನೋಡ್ಕೋಬೋದು, ಅಥವಾ ಕೆಳಗಡೆಯಿಂದ 2 ಇಂಚಿಗಾದರೂ ಮಾರ್ಕ್ ಮಾಡ್ಕೋಬೋದು. ನೋಡಿರಿ, ಕರೆಕ್ಟ್ 2 ಇಂಚಿಗೆ ಬಂತು. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಉಕ್ಕಿನ ಮಣಿ ಬರ್ತೈತಲ್ಲ ಆ ಕಡೆದು. ಇನ್ನು ಇದನ್ನು ಕೂಡ ಈ ಪಾಯಿಂಟಿಂದ ಈ ಕಡೆ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳತ್ತೀನಿ. ನೋಡಿರಿ, 1.25 ಇಂಚಿಗೆ ಈ ಪಾಯಿಂಟಿಂದ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು. ಇನ್ನು ಈ ಕಡೆ ಬಗಲ್ ಏನಿರ್ತೈತಿಲ್ಲ, ಸೊ ಈ ಬಗಲ್ ಹತ್ರ ಇದನ್ನ ಹೆಂಗೆ ನೋಡ್ಕೊಳ್ಳೋದಂದ್ರೆ, ಇದು ನೋಡಿರಿ, ಈ ಶೋಲ್ಡ್ರಿಂದ ಈ ಹೊಲಿಗೆ ಮಾರ್ಜಿನ್ವರೆಗೂ ಇದನ್ನ ಈ ರೀತಿ ಮಡಿಚ್ಕೊಂಡಿವಿ ಅಂದರೆ ಈ ಸೆಂಟ್ರ್ ಏನು ಬರ್ತೈತಿಲ್ಲ, ಈ ಸೆಂಟರ್ನ ನಾನು ಇಲ್ಲಿ ಟಕ್ಸ್ ಹಿಡ್ಯಾಕೆ ಟಕ್ಸಿಗೆ ಹಿಡ್ಯಾಕಂತೇಳಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಗೆ ನೋಡಿರಿ, ಒಂದು ಕಟ್ ಕೊಟ್ಟಿವಿ ಅಂದ್ರೆ ಕರೆಕ್ಟ್ ಆಗ್ತೈತಿ. ಈಗ ಇಲ್ಲಿಂದ ಈ ಪಾಯಿಂಟಿಂದ ಇದನ್ನು ಕೂಡ 1.25 ಇಂಚಿಗಷ್ಟು ಮಾರ್ಕ್ ಮಾಡ್ಕೋತೀನಿ ಟಕ್ಸ್ ಹಿಡ್ಯಾಕೆ. ಇಲ್ಲಿಂದ ಇದನ್ನು ಫುಲ್ ಮಾರ್ಕ್ ಮಾಡಿಕೊಂಡೆ. ಇವು 3 ಏನೈತಿ 1.25 ಇಂಚು ಮಾರ್ಕ್ ಮಾಡ್ಕೊಂಡಿನಿ. ಈ ಕೆಳಗಡೆದೇನೈತಿ 1 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಇವಕ್ಕೆಲ್ಲ 1.25 ಇಂಚಿಗಷ್ಟು ಮಾರ್ಕ್ ಮಾಡ್ಕೊತೀನಿ 3. ಈ ಕೆಳಗಡೆ ಸೈಡಿಂದ ಏನೈತಿ ಇದನ್ನು 1 ಇಂಚು, ಪಾಯಿಂಟಿಂದ 1 ಇಂಚು. ಇವು 3 ಏನೈತಿ ಪಾಯಿಂಟಿಂದ 1.25 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿನಿ. ಇನ್ನು ಇವು ಕಡೆ ಟಕ್ಸ್ ಎಷ್ಟು ಹಿಡಿಬೇಕಂದ್ರೆ 1/2 ಇಂಚಿನಷ್ಟು ಟಕ್ಸ್ ಹಿಡಿಬೇಕು ಫ್ರೆಂಡ್ಸ್. 1/2 ಇಂಚ್ ಅಂದರೆ 2 ಗೆರೆ. ಇವು 1/2 ಇಂಚಿನಷ್ಟು. ಮತ್ತು ಇಲ್ಲಿ ಕೆಳಗಡೆ ಅಂತೂ 1 ಇಂಚ್ ಬರ್ತೈತಿ. ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್. ಇನ್ನು ಇವು 3 ಸೇಮ್ ಹಿಡಿಯೋದು 1/2 ಇಂಚಿನಷ್ಟೇ ಹಿಡಿಯೋದು ಇವು 3. ನೋಡಿರಿ, 1/2 ಅಂದರೆ 2 ಗೆರೆ, ಆ ಕಡೆ 2 ಗೆರೆ, ಈ ಕಡೆ 2 ಗೆರೆ. ಸೆಂಟ್ರಲ್ ಮಾರ್ಕ್ ಮಾಡಿವಲ್ಲ, ಅಲ್ಲಿಂದ ಆ ಕಡೆ 2 ಗೆರೆ, ಈ ಕಡೆ 2 ಗೆರೆ. 1/2 ಇಂಚ್ ಅಂದ್ರೆ ಟೋಟಲಾಗಿ 1/2 ಇಂಚ್ ಆಯ್ತು ಎಲ್ಲ ಸೇರಿ. ನೋಡಿ, 1/2 ಇಂಚು ಈ ಕಡೆನೂ ಅಷ್ಟೇ. ಮತ್ತು ಇಲ್ಲಿ ಬಗಲ್ ಹತ್ರ ಇಲ್ಲಿ ಟಕ್ಸ್ ಹಿಡಿತೇವಲ್ಲ, ಇಲ್ಲಿನೂ ಅಷ್ಟೇ 1/2 ಇಂಚು. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ನೋಡಿರಿ, ಫ್ರಂಟ್ ಸೈಡ್ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಎದೆಯೊಳಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಹೋಗ್ತೈತಿ. ಮತ್ತು ಇಲ್ಲಿ ಉಕ್ಕಿನ ಮಣಿ ಪಟ್ಟಿ ಅದು ಹಚ್ಕೋತೀವಲ್ಲ, ಅಲ್ಲಿ ಒಂದು ಅರ್ಧ ಇಂಚಿನಷ್ಟು ಹೋಗ್ತೈತಿ. ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಫ್ರಂಟ್ ಸೈಡು. ಉದ್ದಿಗೂ ಅಷ್ಟೇ, ಇಲ್ಲಿ ಒಂದು ಅರ್ಧ ಇಂಚು ಇಲ್ಲಿ ಹೋಗ್ತೈತಿ, ಮತ್ತು ಇಲ್ಲಿ ಕ್ರಾಸ್ ಪಟ್ಟಿ ಹಚ್ತೀವಲ್ಲ ಇಲ್ಲಿ ಹೋಗ್ತೈತಿ. ಹೀಗಾಗಿ ಫ್ರಂಟ್ ಸೈಡ್ ನಾವು ಎಕ್ಸ್ಟ್ರಾನೇ ಇಟ್ಕೋಬೇಕಾಗ್ತೈತಿ. ಇನ್ನು ಇದು 1 ಇಂಚಿನ ಟಕ್ಸು. ಇಲ್ಲೇನೈತಿ 1/2 ಇಂಚಿನ ಟಕ್ಸು. ಈ 3 ಸೈಡ್ ಏನೈತಿ 1/2 ಇಂಚಿಂದು. ಕೆಳಗಡೆ ಏನೈತಿ 1 ಇಂಚಿನ ಟಕ್ಸ್ ಹಿಡಿತೀವಿ ಅಂದ್ರೆ ಫಿಟ್ಟಿಂಗ್ ಚಲೋ ಕೂಡ್ತೈತಿ ಫ್ರೆಂಡ್ಸ್. ಈ ಪಾಯಿಂಟಿಂದ ಇದು 1 ಇಂಚು. ಮತ್ತು ಇವು 3 ಏನೈತಿ ಸೇಮ್ 1.25 ಇಂಚಿನಷ್ಟು ಉದ್ದಿಗೆ, ಪಾಯಿಂಟಿಂದ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಾನು. ಇನ್ನು ಇದನ್ನು ಈ ಕಡೆ ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಇದನ್ನು ಹೊಳಿಸ್ಕೊಂಡು ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನಾವು ಕರೆಕ್ಟಾಗಿ ಬಟ್ಟೆನ ಇದ್ರ ಮೇಲೆ ಇದನ್ನ ಹಾಕ್ಕೊಂಡು ಈಗ ಪ್ರೆಸ್ ಮಾಡಿದ್ವಿ ಅಂದ್ರೆ ಆ ಕಡೆದು ಈ ಕಡೆ ಮೂಡಿರ್ತೈತಿ. ನೋಡಿರಿ, 2 ಸೈಡು ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಪ್ರೆಸ್ ಮಾಡಿದ್ವಿ ಅಂದ್ರೆ ಈ ರೀತಿ ಮೂಡ್ತೈತಿ. ಸ್ವಲ್ಪ ಲೈಟಾಗಿ ಮೂಡಿರ್ತೈತಿ. ಅದನ್ನು ಈ ರೀತಿ ಇನ್ನೊಂದು ಸಾರಿ ಚಾಕ್ ಪೀಸ್ಲೆ ಮಾರ್ಕ್ ಮಾಡ್ಕೊಂಡ್ವಿ ಅಂದ್ರೆ ರಬ್ಬಾಗಿ ಆಗ್ತೈತಿ ಫ್ರೆಂಡ್ಸ್. ಈ ರೀತಿ ನಾವು ಫ್ರಂಟ್ ಸೈಡು ಟಕ್ಸಿನ ಬ್ಲೌಸ್ನ ಈ ರೀತಿ ಮಾರ್ಕಿಂಗ್ನ ಮಾಡೋದು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ನಾನು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.